ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲರ್ನಿಂಗ್ ಹಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ಚಾನಲ್ನಲ್ಲಿ ನಾವು ಕನ್ನಡದಲ್ಲಿ ಸರಳವಾಗಿ ಶಿಕ್ಷಣ, UPSC ಬೇಸಿಕ್, ಕರೆಂಟ್ ಅಫೇರ್ಸ್ ಮತ್ತು ಜೀವನಕ್ಕೆ ಉಪಯುಕ್ತವಾದ ವಿಷಯಗಳನ್ನು ಕಲಿಯುತ್ತೇವೆ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕರೆಂಟ್ ಅಫೇರ್ಸ್ ದಿನಾಂಕ 24/5/2026 ಕರೆಂಟ್ ಅಫೇರ್ಸನ್ನು ತಿಳ್ಕೊಳ್ಳೋಣ. ಈ ಕರೆಂಟ್ ಅಫೇರ್ಸು ನಿಮಗೆ KS ಮತ್ತು UPSCಗೆ ಸಹಾಯಕವಾಗಬಹುದು. ಮೊದಲನೇದಾಗಿ ಬಂದು ಫಸ್ಟ್ ಟಾಪಿಕ್ಕು, ಭಾರತ ಸೈಪ್ರಸ್ ತಂತ್ರಾತ್ಮಕ ಸಹಭಾಗಿತ್ವ. ಸೈಪ್ರಸ್ ಬಗ್ಗೆ ಹೇಳಬೇಕಾದ್ರೆ, ಸೈಪ್ರಸ್ನಲ್ಲಿ ಗ್ರೀಕ್ ಮತ್ತು ಟರ್ಕಿಶ್ ಜನಾಂಗದ ಜನರು ವಾಸಿಸುತ್ತಾರೆ. ಇದು 1960ರಲ್ಲಿ ಬ್ರಿಟನ್ನಿಂದ ಸ್ವಾತಂತ್ರ್ಯ ಪಡೆದಿತ್ತು. 1974ರಿಂದ ಟರ್ಕಿ ಉತ್ತರ ಭಾಗವನ್ನು ಆಕ್ರಮಿಸಿಕೊಂಡು ನಂತರ ದೇಶ ವಿಭಜನೆ ಆಯಿತು. ಈ ಉತ್ತರ ಭಾಗದಿಂದ ಏನು ಟರ್ಕಿ ವಿಭಜನೆ ಆಯ್ತಲ್ಲ, ನಂತರ ಉಳಿದಿರುವ ದಕ್ಷಿಣ ಭಾಗ ಏನಾಯ್ತಂದರೆ ರಿಪಬ್ಲಿಕ್ ಆಫ್ ಸೈಪ್ರಸ್ ಎಂದು ಕರೆಯಲಾಗುತ್ತದೆ. ಅದು ದಕ್ಷಿಣ ಭಾಗವನ್ನು. ಭೌಗೋಳಿಕವಾಗಿ ಇದು ಏಷ್ಯಾದಲ್ಲಿದ್ದರೂ ಸೈಪ್ರಸ್ ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರವಾಗಿದೆ. ಯುರೋಪಿಯನ್ ಯೂನಿಯನ್ ಗೊತ್ತಲ್ಲ ನಿಮಗೆ? ಆ ಯೂನಿಯನ್ದ ಸದಸ್ಯ ರಾಷ್ಟ್ರವಾಗಿದೆ. ಯಾವುದು? ಸೈಪ್ರಸ್. ಇದು ಮೂಲತಃ ಬ್ರಿಟನ್ನಿಂದ ಸ್ವಾತಂತ್ರ್ಯ ಪಡೆದಿತ್ತು. ಯಾವಾಗ? 1960ರಲ್ಲಿ. ನಂತರ ಉತ್ತರ ಭಾಗವನ್ನು ಟರ್ಕಿ ಆಕ್ರಮಿಸಿಕೊಂಡು ದೇಶ ವಿಭಜನೆ ಆಯಿತು 1974ರಲ್ಲಿ. ದಕ್ಷಿಣ ಭಾಗ ಏನಾಯಿತು ಅಂದರೆ ರಿಪಬ್ಲಿಕ್ಸ್ ಆಫ್ ಸೈಪ್ರಸ್ ಎಂದು ಕರೆಯಲಾಗಿ ಇದು ದೇಶ ಹುಟ್ಟುಕೊತು. ಇದು ಯುರೋಪಿಯನ್ ಯೂನಿಯನ್ನ ಸದಸ್ಯ ರಾಷ್ಟ್ರವಾಗಿದೆ. ಮತ್ತು ಈ ಒಪ್ಪಂದ ಏನಿದೆಯಲ್ಲ, ಭಾರತ ಮತ್ತು ಸೈಪ್ರಸ್ ನಡುವೆ ತಂತ್ರಾತ್ಮಕ ಸಹಭಾಗಿತ್ವ ಏನಾಗಿದೆಯಲ್ಲ, ಇದರಿಂದ ಭಾರತಕ್ಕೆ ಏನು ಲಾಭ ಅಂದರೆ ಭಾರತಕ್ಕೆ ಎಷ್ಟು ಮಹತ್ವ ಐತೆ ಅಂತ. ಟರ್ಕಿ ಮತ್ತು ಪಾಕಿಸ್ತಾನ ಮೈತ್ರಿಗೆ ಪ್ರತಿಯಾಗಿ ಭಾರತ ಸೈಪ್ರಸ್ಸನ್ನು ಬೆಂಬಲಿಸುತ್ತದೆ. ಅಂದರೆ ಟರ್ಕಿ ಮತ್ತು ಪಾಕಿಸ್ತಾನ ಏನು ಮೈತ್ರಿ ಹೊಂದೈತಲ್ಲ, ಅದರ ಪ್ರತಿಯಾಗಿ ಭಾರತ ಸೈಪ್ರಸ್ಸನ್ನು ಬೆಂಬಲಿಸುತ್ತದೆ. ಮತ್ತು ಇಂಡಿಯಾದೊಂದು ಯೋಜನೆ ಇದೆಯಲ್ಲ, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ. ಈ ಯೋಜನೆಯಲ್ಲಿ ಈ ಒಪ್ಪಂದ ಸಹಭಾಗಿತ್ವ ಬಹಳ ಮಹತ್ವ ವಹಿಸ್ತೈತೆ. ಅಂದರೆ ಭಾರತಕ್ಕೆ ಲಾಭವಾಗುತ್ತೆ. ಯಾವುದರಿಂದ? ಈ ಸೈಪ್ರಸ್ ಜೊತೆಗೆ ನಾವು ಸಂಬಂಧ ಚೆನ್ನಾಗಿಟ್ಟುವುದರಿಂದ. ನಾವು ಮಿಡಲ್ ಈಸ್ಟ್ ಅಂದರೆ ಇಂಡಿಯಾದಿಂದ ಮಿಡಲ್ ಈಸ್ಟ್ ಮುಖಾಂತರ ಯುರೋಪಿಗೆ ನಮ್ಮದು ವ್ಯಾಪಾರ ಏನು ಮಾಡ್ತೀವಲ್ಲ, ಅದಕ್ಕೆ ಸಹಾಯಕವಾಗುತ್ತದೆ. ಮತ್ತು ಇದು ಟರ್ಕಿಯ ಪ್ರಾದೇಶಿಕ ಪ್ರಭಾವವನ್ನು ಸಮತೋಲನಗೊಳಿಸಲು ಸಹಕಾರಿಯಾಗುತ್ತದೆ. ಅದಕ್ಕೆ ಭಾರತಕ್ಕೆ ಸೈಪ್ರಸ್ನಿಂದ. ಮತ್ತು ಇತ್ತೀಚೆಗೆ ಏನು ಬೆಳವಣಿಗೆ ಆಗಿದೆ ಅಂದರೆ, ಭಾರತ ಮತ್ತು ಸೈಪ್ರಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಸಂಬಂಧ ಹೆಚ್ಚಿಸಿದೆ. 2026 ಮತ್ತು 2031ರವರೆಗೆ ರಕ್ಷಣಾ ಸಹಕಾರ ಯೋಜನೆಯನ್ನು ಘೋಷಿಸಲಾಗಿದೆ. ಮತ್ತು ಭಯೋತ್ಪಾದನೆ ವಿರೋಧನೆ, ತಂತ್ರಜ್ಞಾನ, ಶಿಕ್ಷಣ ಮತ್ತು ಸಂಶೋಧನೆ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ನಡೆದಿವೆ. ಇಷ್ಟೆಲ್ಲ ಆಗಿದೆ ಸೈಪ್ರಸ್ ಜೊತೆಗೆ. ಹಾಗಾದರೆ ಇದರಿಂದ ಕ್ವಶನ್ ಅರೈಸ್ ಆಗ್ಬೋದಲ್ಲ. ಇದರಲ್ಲಿ ನಾವೊಂದು ಪಾಯಿಂಟ್ ನೋಡ್ತೀವಿ. ಯಾವುದು? IMEC ಯೋಜನೆ ಅಂತ. IMEC ಯೋಜನೆ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ. ಹೌದಲ್ಲ? ಈ ಯೋಜನೆ ಏನಿದೆಯಲ್ಲ, ಇದರಲ್ಲಿ ಒಂದು ಕ್ವಶನ್ ಅರೈಸ್ ಆಗ್ಬೋದು. ಏನಂದರೆ IMEC ಯೋಜನೆಯಲ್ಲಿ ಭಾಗಿಯಾದ ರಾಷ್ಟ್ರಗಳಲ್ಲಿ ಯಾವುವು ಸೇರಿಕೊಂಡಿದ್ವಿ ಅಂತ. ನಿಮಗೆ ಇದು ಹೇಳ್ಬೇಕಂದ್ರೆ ಆಪ್ಷನ್ ಹೇಳ್ಬೇಕಾದ್ರೆ ಭಾರತ, 2 ಸೌದಿ ಅರೇಬಿಯಾ, 3 UAE, 4 ಟರ್ಕಿ. ಇದರಲ್ಲಿ ಯಾವ್ಯಾವ ರಾಷ್ಟ್ರಗಳು IMEC ಯೋಜನೆಯಲ್ಲಿ ಭಾಗಿಯಾಗಿದೆ ಅಂತ. ಇದರಲ್ಲಿ ಭಾರತ ಆಗಿದೆ, ಸೌದಿ ಅರೇಬಿಯಾ ಆಗಿದೆ ಮತ್ತು UAE ಆಗಿದೆ. ಟರ್ಕಿ ಈ ಯೋಜನೆಯಲ್ಲಿ ಇಲ್ಲ. ಹೌದು. ಮತ್ತು
ಆಯಿತು. ಈ ಫಸ್ಟ್ ಟಾಪಿಕ್ ಮುಗೀತು. ಇನ್ನು ಸೆಕೆಂಡ್ ಟಾಪಿಕ್ ಏನಿದೆ ಅಂದರೆ ಆರ್ ಬಿ ಐದಿಂದ ಸರ್ಕಾರಕ್ಕೆ ದಾಖಲೆ ಮಟ್ಟದ ಲಾಭ ವರ್ಗಾವಣೆಯಾಗಿದೆ ಆರ್ ಬಿ ಐದಿಂದ. ಹಾಗಾದರೆ ಆರ್ ಬಿ ಐ ಬಗ್ಗೆ ತಿಳ್ಕೊಬೇಕಲ್ಲ, ಅದು ಲಾಭ ಆಗಿದೆ ಅಂದರೆ ಲಾಭದ ಮೂಲಗಳೇನಂತ. ಹಾಗಾದರೆ ಆರ್ ಬಿ ಐ ಆದಾಯದ ಮೂಲಗಳೇನೆಂದರೆ ಸರ್ಕಾರಿ ಬಾಂಡ್ಗಳ ಮೇಲಿನ ಬಡ್ಡಿ ಏನಿರ್ತಲ್ಲ ಅದು ಆರ್ ಬಿ ಐ ಆದಾಯದ ಮೂಲ. ಮತ್ತು ವಿದೇಶಿ ಕರೆನ್ಸಿ ಹೂಡಿಕೆಗಳಿಂದ ಲಾಭ ಆಗ್ತದೆ, ಅದಕ್ಕೆ ಆರ್ ಬಿ ಐಗೆ. ಮತ್ತು ಬ್ಯಾಂಕ್ ಮತ್ತು ಸರ್ಕಾರಗಳಿಗೆ ನೀಡಿದ ಸಾಲಗಳ ಮೇಲಿನ ಬಡ್ಡಿ ಅಂದರೆ ಆರ್ ಬಿ ಐ ಏನಿದೆಯಲ್ಲ, ಅಂದರೆ ಬೇರೆ ಬ್ಯಾಂಕ್ಗಳಿದೆಯಲ್ಲ, ಎಸ್ ಬಿ ಐ ಅಂತಿದೆ, ಬ್ಯಾಂಕ್ ಆಫ್ ಬರೋಡಾ ಅಂತಿದೆ, HDFC ಬ್ಯಾಂಕ್ ಅಂತಿದೆ, ಇವೆಲ್ಲ ನ್ಯಾಷನಲೈಸ್ ಬ್ಯಾಂಕ್ ಇದೆಯಲ್ಲ, ಇವಕ್ಕೆಲ್ಲ ಸಾಲ ಕೊಡ್ತೈತೆ ಆರ್ ಬಿ ಐ. ಮತ್ತು ಸಾಲ ಕೊಟ್ಟ ಮೇಲೆ ಅದಕ್ಕೆ ಬಡ್ಡಿ ಅಂತ ಇಸ್ಕೊಳುತ್ತಲ್ಲ, ಆ ಬಡ್ಡಿಯಿಂದ ಬಂದಂಥ ಆದಾಯ ಕೂಡ ಆರ್ ಬಿ ಐದ ಒಂದು ಆದಾಯದ ಮೂಲ. ಮತ್ತು ಸರ್ಕಾರದ ಯೋಜನೆಗಳಿಗೂ ದುಡ್ಡು ಕೊಡ್ತಾ ಇರುತ್ತೆ ಆರ್ ಬಿ ಐ. ಮತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ಗಾಗಲಿ, ರೋಡ್ ಕನ್ಸ್ಟ್ರಕ್ಷನ್ಗಾಗಲಿ, ನಮ್ಮ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಆಗಲಿ ಅಥವಾ ಸುಧಾರಣೆಗಳಿಗಾಗಲಿ, ನೀರಾವರಿ ಯೋಜನೆಗಳಿಗಾಗಲಿ ದುಡ್ಡು ಬೇಕಲ್ಲ. ಅದಕ್ಕೆ ಆರ್ ಬಿ ಐದಿಂದ ಸರ್ಕಾರ ಸಾಲ ತಗೊಳುತ್ತೆ, ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತ ಕೊಡುತ್ತೆ. ಅದು ಕೂಡ ಆದಾಯದ ಮೂಲ ಆಗಿದೆ ಆರ್ ಬಿ ಐದು. ಇಷ್ಟು ಸಲ ಇದೆ. ಮತ್ತು ನಾವು ಕೆಲವೊಂದು ಟರ್ಮ್ಸ್ ನೋಡ್ಬೋದು ಇಲ್ಲಿ. ಏನು ಟರ್ಮ್ಸ್ ಅಂದರೆ CRB ಅಂತ ಬರುತ್ತೆ. CRB ಅಂದರೆ ಕಾಂಟಿಂಜೆನ್ಸಿ ರಿಸ್ಕ್ ಬಫರ್ ಅಂತ. ಕಾಂಟಿಂಜೆನ್ಸಿ ರಿಸ್ಕ್ ಬಫರ್ ಅಂದರೆ ಏನಂದರೆ ಇದು ಹಣಕಾಸು ಸಂಕಷ್ಟದ ಸಂದರ್ಭಗಳಿಗೆ ಆರ್ ಬಿ ಐ ಇಟ್ಟುಕೊಳ್ಳುವ ಮೀಸಲು ನಿಧಿ. ಅಂದರೆ ಏನಾದರೂ ಫೈನಾನ್ಸಿಯಲ್ಲಿ ಸ್ಟ್ರಕ್ ಬಂದರೆ, ಅಂದರೆ ದುಡ್ಡು ಏನಾದರೂ ಕಡಿಮೆ ಇದ್ದರೆ, ಅಂದರೆ ಇವಾಗ ಸದ್ಯಕ್ಕೆ ವ್ಯವಹಾರಗಳು ಅಷ್ಟೊಂದು ಸರಿ ನಡೀತಾ ಇಲ್ಲಲ್ಲ, ಅಂದರೆ ಯುದ್ಧಗಳಿಂದ ಅಲ್ಲಿ ಏನೇ ಅಲ್ಲಿ, ಆ ಟೈಮಲ್ಲಿ ಆರ್ಥಿಕತೆ ಏನಾದರೂ ನಿಂತ್ಕೊಂಡ್ರೆ ಇದೆಯಲ್ಲ ಇದು ಮೀಸಲು ನಿಧಿ ಅಂತಿದೆಯಲ್ಲ, ಹಣಕಾಸು ಸಂಕಷ್ಟದಲ್ಲಿ ಆರ್ ಬಿ ಐನ ಇಟ್ಕೊಳತ್ತಲ್ಲ, ಅದು ಆರ್ ಬಿ ಐಗೆ ಯೂಸ್ ಆಗುತ್ತೆ. ಅಂದರೆ ಬೇರೆದರಿಗೆ ಕೊಟ್ಟು ಎಕನಾಮಿ ಬೂಸ್ಟ್ ಮಾಡೋಕ್ಕೆ. ಮತ್ತು ಆರ್ ಬಿ ಐ ಬ್ಯಾಂಕ್ಗಳ ಲೀಡರ್ ಆಫ್ ಲಾಸ್ಟ್ ರೆಸಲ್ಟ್ ಅಂತ ಹೇಳ್ತಾರೆ. ಯಾಕಂದರೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ದುಡ್ಡು ಇರದೇ ಇದ್ದ ಸಂದರ್ಭದಲ್ಲಿ ಆರ್ ಬಿ ಐ ಲಾಸ್ಟ್ ಹೋಪ್ ಅಂತ ಇದರ ಅರ್ಥ, ಲೀಡರ್ ಆಫ್ ಲಾಸ್ಟ್ ರಿಸಲ್ಟ್ ಅಂದರೆ. ಮತ್ತು ಇನ್ನೊಂದು ಟರ್ಮ್ಸ್ ಬರುತ್ತೆ, ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂತ. ಇದು ಏನು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂದರೆ ECF ಅಂದರೆ ಏನು? ಇದು 2019ರಲ್ಲಿ ಆರ್ ಬಿ ಐ ಅಳವಡಿಸಿಕೊಂಡ ವ್ಯವಸ್ಥೆ ಇದೊಂದು. ಇದು ಯಾಕೆ ಅಳವಡಿಸ್ಕೊಂತಂದರೆ ಬಿಮಲ್ ಜಲನಾ ಸಮಿತಿಯು ಶಿಫಾರಸುಗಳನ್ನು ಆಧರಿಸಿದೆ. ಇದು ಬಿಮಲ್ ಜಲನಾ ಸಮಿತಿ 2019ರಲ್ಲಿ ಶಿಫಾರಸು ಮಾಡ್ತಲ್ಲ, ಅದರ ಸಲುವಾಗಿ ಈ ವ್ಯವಸ್ಥೆನ ಅಳವಡಿಸ್ಕೊಂತು. ಏನಿದು? ಇದೇನೆಂದರೆ ಆರ್ ಬಿ ಐ ತನ್ನ ಬ್ಯಾಲೆನ್ಸ್ ಶೀಟ್ ಇರ್ತಲ್ಲ, ಅದರಲ್ಲಿ 4.5%ಇಂದ 7.5%ವರೆಗೂ CRB ಆಗಿ ಉಳಿಸ್ಕೊಳ್ತೈತಿ. ಅವೆಲ್ಲ ನೋಡ್ತೀವಲ್ಲ, CRB ಅಂದರೆ ಏನು ನೋಡ್ತೀವಿ? ಕಾಂಟಿಜೆನ್ಸಿ ರಿಸ್ಕ್ ಬಫರ್ ಅಂತ. ಅಂದರೆ ಏನು ಹಣಕಾಸು ಸಂಕಷ್ಟ ಇದೆಯಲ್ಲ, ಅಂಥ ಸಂದರ್ಭಗಳಲ್ಲಿ ಏನು ಅದರ ಸಲುವಾಗಿ ಹಣಕಾಸು ಸಂಕಷ್ಟ ಸಂದರ್ಭಗಳಿಗೆ ಮೀಸಲಾಗಿ ಇಡ್ತೈತಲ್ಲ ನಿಧಿ, ಅದಕ್ಕೆ ನಂತರ ಕಾಂಟಿನ್ಯೂಸ್ ರಿಸ್ಕ್ ಬಫರ್. ಅದು ಎಷ್ಟಿದೆ ಅಂದರೆ ಆರ್ ಬಿ ಐಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಷ್ಟಿದೆ ಅಂದರೆ 4.5%ಇಂದ 7.5% ಇದೆ. ಅಂದರೆ ಈಗ ಆರ್ ಬಿ ಐದಲ್ಲಿ ಸಪೋಸ್ 100 ರೂಪಾಯಿ ಇದೆ ಅಂದ್ಕೊಳ್ಳಿ, 100 ರೂಪಾಯಿದಲ್ಲಿ 4.5 ರೂಪಾಯಿಂದ 7.5 ರೂಪಾಯಿವರೆಗೂ ಅದು ಏನಂದರೆ CRB ಆಗಿ ಇಟ್ಕೊಳ್ತೈತೆ ಬ್ಯಾಂಕ್ನಲ್ಲಿ, ಆರ್ ಬಿ ಐದಲ್ಲಿ. ಯಾಕಂದರೆ ಕ್ರಿಟಿಕಲ್ ಸಿಚುವೇಷನಲ್ಲಿ ಅದು ಯೂಸ್ ಆಗಲಿ ಅಂತ. ಓಕೆ, ಇತ್ತೀಚಿನ ಸುದ್ದಿ ಏನಿದೆಯಪ್ಪ ಇದ್ರ ಬಗ್ಗೆ? ಇತ್ತೀಚಿನ ಸುದ್ದಿ ಏನಿದೆ ಅಂದರೆ ಆರ್ ಬಿ ಐ 2025-26ರಲ್ಲಿ ರೂಪಾಯಿ 2.86 ಲಕ್ಷ ಕೋಟಿ ಸರ್ಪ್ಲಸ್ ಸರ್ಕಾರಕ್ಕೆ ವರ್ಗಾಯಿಸಿದೆ. ಇದು ಆರ್ ಬಿ ಐ ಇತಿಹಾಸದಲ್ಲೇ ಅತಿದೊಡ್ಡ ಸರ್ಪ್ಲಸ್ ಟ್ರಾನ್ಸ್ಫರ್ ಆಗಿದೆ. ಯಾಕೆ ಇಷ್ಟ್ಯಾಕೆ ಲಾಭ ಆಯಿತು? ಈಗ ಆರ್ ಬಿ ಐ ಅಷ್ಟೊಂದು ವರ್ಗಾವಣೆ ಮಾಡಿತಂದ ಸರ್ಕಾರಕ್ಕೆ, ಅದಕ್ಕೆ ಕಾರಣ ಬೇಕಲ್ಲ, ಯಾಕೆ ಇಷ್ಟು ಲಾಭ ಹೆಚ್ಚಾಯಿತು ಅಂದರೆ
ಏನು ಮಾಡಿದೆ ಅಂದರೆ ಆರ್ ಬಿ ಐ ದೊಡ್ಡ ಪ್ರಮಾಣದಲ್ಲಿ US$ ಮಾರಾಟ ಮಾಡಿ ಲಾಭ ಗಳಿಸಿತು. ಅಂದರೆ US$ ತನ್ನಲ್ಲಿರುವ US$ ಮಾರಾಟ ಮಾಡಿದೆ. ಹೀಗಾಗಿ ಆರ್ ಬಿ ಐದಲ್ಲಿ ದುಡ್ಡು ಜಾಸ್ತಿ ಆಗಿದೆ. ಮತ್ತು ಡಾಲರ್ ವ್ಯಾಲ್ಯೂ ಜಾಸ್ತಿ ಇದೆಯಲ್ಲ, ಇವಾಗಿನ ಡಾಲರ್ ವ್ಯಾಲ್ಯೂ ರೂಪಾಯಿಗೆ ಎಷ್ಟು ರೂಪಾಯಿಗೆ $1 ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ US$ ಯಾಕೆ ಮಾರಾಟ ಮಾಡಿದೆ ಅಂದರೆ ಯುದ್ಧದ ಟೈಮಲ್ಲಿ ಸ್ವಲ್ಪ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗ್ತಿದೆಯಲ್ಲ, ಅದಕ್ಕೆ $, ಮಾರಾಟ ಮಾಡಿ ಲಾಭ ಗಳಿಸೈತೆ. ಮತ್ತು ಅವಾಗಲೇ ಒಂದು ಟರ್ಮ್ಸ್ ನೋಡಿದೆ ಗೊತ್ತಾ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದರೆ ಏನಂತ. ಇದು ಏನಂದರೆ ತಾತ್ಕಾಲಿಕ ಹಣಕಾಸು ಸಂಕಷ್ಟದಲ್ಲಿರುವ ಬ್ಯಾಂಕ್ಗಳಿಗೆ ದ್ರವ್ಯ ಲಭ್ಯತೆ ನೀಡುವುದು. ಅಂದರೆ ಲಾಸ್ಟು ಆರ್ ಬಿ ಐ ಏನಂದರೆ ಲೀಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದರೆ ಅವಾಗಲೇ ಹೇಳ್ತಾನೆ ನಿಮಗೆ ಏನಂದರೆ ಬೇರೆ ಬೇರೆ ನ್ಯಾಷನಲೈಸ್ ಬ್ಯಾಂಕು ಹಣಕಾಸು ಸಂಕಷ್ಟದಲ್ಲಿರ್ತಾವಲ್ಲ, ಅವಾಗ ಅಂಥ ಬ್ಯಾಂಕ್ಗಳಿಗೆ ದ್ರವ್ಯ ಲಭ್ಯತೆ ನೀಡುವುದು. ಅಂದರೆ ಹಣಕಾಸು ಸಹಾಯ ಮಾಡ್ತೈತೆ ಆರ್ ಬಿ ಐ, ತಗೊಳ್ರಿ ಇಂಪ್ರೂವ್ಮೆಂಟ್ ಮಾಡ್ಕೊರಿ ಅಂತ. ಅದಕ್ಕೆ ಏನಂತಾರೆ ಲೀಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಕರೀತಾರೆ ಆರ್ ಬಿ ಐಗೆ. ಇನ್ನು ಮೂರನೇ ಟಾಪಿಕ್ ಬಂದು ಇವತ್ತಿನಲ್ಲಿ ಸ್ಮಾರ್ಟ್ ಬಾರ್ಡರ್ ಸಿಸ್ಟಮ್ ಅಂತ. ಏನಿದೆ ಸುದ್ದಿ? ಸ್ಮಾರ್ಟ್ ಬಾರ್ಡರ್ ಸಿಸ್ಟಮ್ ಏನಿದು? ಭಾರತ ಸ್ಮಾರ್ಟ್ ಬಾರ್ಡರ್ ವ್ಯವಸ್ಥೆಯನ್ನು ಪರಿಚಯಿಸುತ್ತಿದೆ. ಎಲ್ಲಿ? ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಗಡಿಗಳಲ್ಲಿ ಜಾರಿಗೆ ತರ್ತಿದೆ ಇದು. ಇದರ ವಿಶೇಷ ಗಮನ ಯಾವ್ಯಾವ ರಾಜ್ಯಕ್ಕೆ ಅಂದರೆ ತ್ರಿಪುರಾ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಅಂದರೆ ಅಲ್ಲೇ ಬರ್ತೈತಲ್ಲ ಬಾಂಗ್ಲಾದೇಶ. ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ನನಗೆ, ಬಾಂಗ್ಲಾದೇಶ ನಮ್ಮ ಭಾರತದ ಯಾವ್ಯಾವ ರಾಜ್ಯಗಳಿಗೆ ಗಡಿ ಹಂಚಿಕೊಂಡಿದೆ ಅಂತ. ಇದು ಸ್ಮಾರ್ಟ್ ಬಾರ್ಡರ್ ಸಿಸ್ಟಮ್ ಇದೆಯಲ್ಲ, ವಿಶೇಷವಾಗಿ ಮೂರು ರಾಜ್ಯಗಳಿಗೆ ಗಮನ ಕೊಟ್ಟೈತೆ. ಯಾವುದು? ತ್ರಿಪುರಾ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಹಾಗಾದರೆ ಈ ಸ್ಮಾರ್ಟ್ ಬಾರ್ಡರ್ ಸಿಸ್ಟಮಲ್ಲಿ ಬಳಕೆಯಾಗುವ ತಂತ್ರಜ್ಞಾನ ಯಾವುದು? ಡ್ರೋನ್, ರಡಾರ್, ಕ್ಯಾಮ್ರಾ ಮತ್ತು ಸರ್ವಿಲೆನ್ಸ್ ಟೆಕ್ನಾಲಜಿ. ಹಾಗಾದರೆ ಇದರ ಉದ್ದೇಶ ಏನಂದರೆ ಅಕ್ರಮ ನುಸುಳುಕೋರರನ್ನು ತಡೆದು ರಾಷ್ಟ್ರೀಯ ಭದ್ರತೆ ಬಲಪಡಿಸುವುದು. ಏನಿದ್ರು ಉದ್ದೇಶ? ಅಕ್ರಮ ನುಸುಳುಕೋರರನ್ನು ತಡೆದು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವುದು. ಯಾವುದಿದ್ರ ಉದ್ದೇಶ? ಸ್ಮಾರ್ಟ್ ಬಾರ್ಡರ್ ಸಿಸ್ಟಮ್ನ ಉದ್ದೇಶ. ಹಾಗಿದ್ರೆ ನಮ್ಮದು ಗಡಿ ಭದ್ರತೆಯನ್ನು ಕಾಪಾಡಲು ಒಂದು ಪೊಲೀಸ್ ಫೋರ್ಸ್ ಇದೆ, ಎಲ್ಲರಿಗೂ ಗೊತ್ತಿರೋದೇ. ಅದು ಯಾವುದಂದರೆ BSF. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು BSF 1965 ಸ್ಥಾಪನೆ ಆಯಿತು. ಇದು ವಿಶ್ವದ ಅತಿದೊಡ್ಡ ಗಡಿ ಭದ್ರತಾ ಪಡೆಗಳಲ್ಲಿ ಇದು ಒಂದಾಗಿದೆ. ಇತ್ತೀಚೆಗೆ BSF ಅಧಿಕಾರ ವ್ಯಾಪ್ತಿಯನ್ನು ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ. 15 ಕಿಲೋಮೀಟರಿಂದ 50 ಕಿಲೋಮೀಟರ್ವರೆಗೆ ಹೆಚ್ಚಿಸಲಾಗಿದೆ. ಯಾಕಂದರೆ ನುಸುಳುಕೋರರು ಬರ್ತಾ ಇದ್ದಾರಲ್ಲ, ಅದಕ್ಕೆ. ಆಯಿತು. ಇನ್ನು 4ನೇ ಟಾಪಿಕ್ಕು ಏನಂದರೆ ಉಮ್ಮೀದ್ ಪ್ರೋಗ್ರಾಮ್ ಅಂತ. ಉಮ್ಮೀದ್ ಪ್ರೋಗ್ರಾಮ್ ಅಂದರೆ UMMID, ಉಮ್ಮೀದ್ ಪ್ರೋಗ್ರಾಮ್. ಇದ್ರ ಫುಲ್ ಫಾರ್ಮ್ ಏನು? ಯುನಿಕ್ ಮೆಥಡ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಇನ್ಹೆರಿಟೆಡ್ ಡಿಸಾರ್ಡರ್ಸ್. ಅಂದರೆ ಇದು ಆರಂಭಿಸಿದವರು ಯಾರಪ್ಪ? ಇದು ಯಾವುದು? ಯುನಿಕ್ ಮೆಥಡ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಇನ್ಹೆರಿಟೆಡ್ ಡಿಸಾರ್ಡರ್ಸ್. ಉಮ್ಮೀದ್ ಪ್ರೋಗ್ರಾಮ್ನ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಅಂದರೆ ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಇದರ ಉದ್ದೇಶ ಏನಪ್ಪ? ನವಜಾತ ಶಿಶುಗಳಲ್ಲಿ ಜನ್ಯ ರೋಗಗಳನ್ನು ಗುರುತಿಸುವುದು. ಅಂದರೆ ಡಿಸಾರ್ಡರ್ಸ್ ಇರ್ತಾವಲ್ಲ, ಅದನ್ನು ಗುರುತಿಸುವುದು. ಅದಕ್ಕೆ ಕನ್ನಡದಲ್ಲಿ ಜನ್ಯ ರೋಗಗಳು ಅಂತ ಕರೀತಾರೆ. ಮತ್ತು ಇದರ ಉದ್ದೇಶ ಏನಂದರೆ, ಈ ಪ್ರೋಗ್ರಾಮ್ ಉದ್ದೇಶ ಏನಂದರೆ, ಬಡವರು ಇರ್ತಾರಲ್ಲ ಅವರಿಗೆ ಜಾಸ್ತಿ ದುಡ್ಡಿದ್ರೆ ತೋರಿಸ್ಕೊಳಕ್ಕಾಗಲ್ಲ, ಅಂದರೆ ಟ್ರೀಟ್ಮೆಂಟಿಗೆ. ಅದಕ್ಕೆ ಏನು ಮಾಡ್ತಾಯಿದೆ ಅಂದರೆ ಈ ಉಮ್ಮೀದ್ ಪ್ರೋಗ್ರಾಮಿಂದ ಕಡಿಮೆ ವೆಚ್ಚದ ಜೆನೆಟಿಕ್ ಟೆಸ್ಟಿಂಗ್ ಮತ್ತು ಕೌನ್ಸಿಲಿಂಗ್ ಒದಗಿಸ್ತಾರೆ. ಯಾವುದು? ಈ ನವಜಾತ ಶಿಶುಗಳಲ್ಲಿ ಅಂದರೆ ಅವಾಗ ತಾನೇ ಹುಟ್ಟಿರ್ತಾವಲ್ಲ ಅವರಿಗೆ ಜನ್ಯ ರೋಗಗಳನ್ನು ಗುರುತಿಸೋಕ್ಕೆ ಏನು ಮಾಡ್ತಾರೆ? ಕಡಿಮೆ ವೆಚ್ಚದ ಜೆನೆಟಿಕ್ ಟೆಸ್ಟಿಂಗ್ ಮತ್ತು ಕೌನ್ಸಿಲಿಂಗ್ ಒದಗಿಸುವುದು. ಇನ್ನು 5ನೇ ಟಾಪಿಕ್ ಬಂದು ಸೂರ್ಯಶಾಸ್ತ್ರ ರಾಕೆಟ್ ಸಿಸ್ಟಮ್ ಅಂತ. ಈ ಸುದ್ದಿ ಏನಿದೆಪ್ಪ? ಸೂರ್ಯಶಾಸ್ತ್ರ ರಾಕೆಟ್ ಸಿಸ್ಟಮ್
ಭಾರತದ ಸ್ವದೇಶಿ ಸೌರಶಾಸ್ತ್ರ ರಾಕೆಟ್ ಸಿಸ್ಟಮ್ನ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಇದರಲ್ಲಿರುವಂಥ ಪ್ರಮುಖ ಅಂಶಗಳೇನಪ್ಪ ಅಂದರೆ, ಭಾರತದ ಮೊದಲ ಇಂಡಿಜಿನಿಯಸ್ ಯೂನಿವರ್ಸಲ್ ಮಲ್ಟಿ ಕ್ಯಾಲಿಬ್ರೆ ರಾಕೆಟ್ ಲಾಂಚರ್ ಸಿಸ್ಟಮ್ ಇದು ಯಾವುದು ಸೂರ್ಯಾಸ್ತ ರಾಕೆಟ್ ಸಿಸ್ಟಮ್. ಇದು ಮೊದಲ ಇಂಡಿಜಿನಿಯಸ್ಲಿ ಮಾಡಿದ್ದಾರೆ. ಇದು ಅಂದರೆ ಭಾರತವರೇ ತಯಾರು ಮಾಡಿದ್ದಾರೆ. ಇದು ಇಂಡಿಜಿನಿಯಸ್ಸು ಯೂನಿವರ್ಸಲ್ ಐತೆ ಮತ್ತು ಮಲ್ಟಿ ಕ್ಯಾಲಿಬ್ರೆ ಇದೆ. ಇದು ರಾಕೆಟ್ ಲಾಂಚ್ ಸಿಸ್ಟಮ್ ಇದೆ. ಪುಣೆ ಮೂಲದ ನೀವೆ ಲಿಮಿಟೆಡ್ ಇದು ಅಭಿವೃದ್ಧಿಪಡಿಸಿದೆ. ಯಾವುದು ಪುಣೆ ಮೂಲದ ನೀವೆ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ ಸಹಕಾರ ಇದೆ. ಅಂದರೆ ಇಸ್ರೇಲ್ನದವರು ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಮೂಲತಃ ಪುಣೆ ಮೂಲದ ನೀವೆ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ್ದಾರೆ ಇದು ಮತ್ತು 6x6 ತತ್ರ ಟ್ರಕ್ ಮೇಲೆ ಅಳವಡಿಸಲಾಗಿದೆ. ಇದನ್ನು ಅಂದರೆ ಟ್ರಕ್ ಮೇಲೆ ಕೂಡ ಇದನ್ನು ಲಾಂಚ್ ಮಾಡ್ಬೋದು ರಾಕೆಟ್ನ. ಮತ್ತು ಇಲ್ಲಿವರೆಗೂ ನಾವು ಏನು ನೋಡಿದ್ದೀವಲ್ಲ ಅದನ್ನು ಸ್ವಲ್ಪ ಗ್ಲ್ಯಾನ್ಸ್ ಆಗಿ ನೋಡೋಣ, ಅಂದರೆ ಅವಲೋಕನ ಮಾಡೋಣ. ಏನೇನು ನೋಡಿದೀವಪ್ಪ. ಫಸ್ಟ್ನೇ ಟಾಪಿಕ್ ಒಂದು ಇಂಡಿಯಾ ಸಿಪ್ರಸ್. ಇದನ್ನು ಹೆಂಗೆ ನೆನಪಿಟ್ಬೋದು? ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ನಿಮಗೆಲ್ಲ ನೆನಪು ಬಂದುಬಿಡುತ್ತೆ. ಮತ್ತು RBI ಸರ್ಪ್ಲಸ್ ಎಷ್ಟು ಕೊಟ್ಟಿದೆ? 2.86 ಲಕ್ಷ ಕೋಟಿ ಅಂತ ಇಷ್ಟು ಕೊಟ್ಟಿದೆ. ಇದನ್ನು ಈ ವರ್ಡ್ ಬಂದರೆ ನಿಮಗೆ ಅದೆಲ್ಲ ಓದಿ ಟಾಪಿಕ್ ನೆನಪು ಬರುತ್ತೆ. ಅಂದರೆ ಇವೆಲ್ಲ ಏನೋ ಕೀವರ್ಡ್ಸ್ಗಳು. ಈ ಕೀವರ್ಡ್ಸ್ ಹೇಳಿಬಿಟ್ರೆ ನಿಮಗೆ ಟಾಪಿಕ್ ಓದಿದ್ದು ನೆನಪು ಬರುತ್ತಂತ. ಸ್ಮಾರ್ಟ್ ಬಾರ್ಡರ್ ಅಂದರೆ ಸ್ಮಾರ್ಟ್ ಬಾರ್ಡರಲ್ಲಿ ಏನು ಟೆಕ್ನಾಲಜಿ ಯೂಸ್ ಮಾಡಿದರೆ ಡ್ರೋನ್ ಮತ್ತು ರಾಡಾರನ್ನು ಯೂಸ್ ಮಾಡ್ತಾರೆ. ಉಮ್ಮೀದ್ ಪ್ರೋಗ್ರಾಮ್ ಅಂದರೆ ನಿಮ್ಗೆ ತಿಳಿಯೋ ಜೆನೆಟಿಕ್ ಡಿಸಾರ್ಡರ್ ಅಂದರೆ ಉಮ್ಮೀದ್ ಪ್ರೋಗ್ರಾಮ್ ನೆನಪು ಬರೋದು. ಸೂರ್ಯಾಸ್ತ್ರ ಇದು ಯಾವುದಂದರೆ ಇಂಡಿಜಿನಿಯಸ್ ರಾಕೆಟ್ ಸಿಸ್ಟಮ್. ಮತ್ತು ಸ್ನೇಹಿತರೆ, ನಾನು ಇಲ್ಲಿವರೆಗೆ ಏನು ಟಾಪಿಕ್ ಹೇಳಿದ್ದೀನಲ್ಲ, ಈ ಟಾಪಿಕ್ ಮೇಲೆ ನಿಮಗೇನಾದರೂ MCQ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ MCQ ಕೊಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಕನ್ನಡ ಎಜುಕೇಷನಲ್ ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.